ಯಾರ್ದೋ ಶಿಫ್ಟ್ ಶುರುವಾಗಿತ್ತು. ಯಾರೋ ತಮ್ಮ ಶಿಫ್ಟ್ಗೆ ಹೊರಡೋಕೆ ಆಗಷ್ಟೇ ರೆಡಿ ಆಗ್ತಾ ಇದ್ರು. ಅದೇ ದಿನ ಬೆಳಗ್ಗೆ ಒಂದು ಮೇಲ್ ಬಂತು ನೋಡಿ. ಅದಾಗ್ಲೇ ಶಿಫ್ಟ್ನಲ್ಲಿದ್ದವರು ನಿಂತದ್ದೇ ನೆಲವೇ ಕುಸಿದಂತಾಯ್ತು. ಆಗಷ್ಟೇ ಶಿಫ್ಟ್ಗೆ ಹೊರಡೋಕೆ ಬಟ್ಟೆ ಹಾಕೊಂಡು ರೆಡಿ ಆಗ್ತಿದ್ದವರು ಆ ಮೇಲ್ ಶಾಕ್ಗೆ ಒಳಗಾಗಿ ದಿಕ್ಕೇ ತೋಚದಂತಾದವರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30,000 ಮಂದಿ ಉದ್ಯೋಗಿಗಳ ಕೈಗೆ ಆ ಐಟಿ ಕಂಪನಿ ಚಿಪ್ಪು ಕೊಟ್ಟಿತು. ಪ್ರಸಿದ್ಧ ಐಟಿ ಕಂಪನಿ ವಿಶ್ವಾದ್ಯಂತ ಒಮ್ಮೆಲೆ ಬರೋಬ್ಬರಿ 30,000 ಮಂದಿಯನ್ನ ಕೆಲಸದಿಂದ ತೆಗೆದುಹಾಕಿದೆ. ಮೊದಲಿಗೆ ಆ ಕಂಪನಿಯ ಸಿಬ್ಬಂದಿಗಳು ಇದೊಂದು ಏಪ್ರಿಲ್ ಫೂಲ್ ಅಂತ ಅಂದ್ಕೊಂಡಿದ್ರು. ಆದ್ರೆ ನಂತರ ಫೋನ್ ರಿಂಗ್ ಆಯ್ತು ನೋಡಿ. ಆ ಕಡೆಯಿಂದ ಮಾತನಾಡೋದನ್ನ ಕೇಳಿ ಈ ಉದ್ಯೋಗಿಗಳೆಲ್ಲ ಶಾಕ್ಗೆ ಒಳಗಾಗಿದ್ದಾರೆ. ಇದರಿಂದ ಭಾರತದಲ್ಲಿ ಒಟ್ಟು 12,000 ಉದ್ಯೋಗಿಗಳು ಕೆಲಸ ಕಳೆದುಕೊಂಡಿದ್ದಾರೆ. ಈ ತಿಂಗಳ ಅಂತ್ಯದ ವೇಳೆಗೆ ಇನ್ನೂ ಕೆಲವು ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ. ಪ್ರಸಿದ್ಧ ಐಟಿ ಕಂಪನಿಯೊಂದು ಈ ರೀತಿ ಕೆಲಸ ಕಡಿತಗೊಳಿಸಿದ ನಂತರ ಐಟಿ ವಲಯದಲ್ಲಿ ಸಾಕಷ್ಟು ಕೋಲಾಹಲ ಉಂಟಾಗಿದೆ. ಈಗಾಗಲೇ ಉದ್ಯೋಗ ಸಿಗದ ಉದ್ಯೋಗಿಗಳ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೂ ಕಂಪನಿಯು ಒಂದೇ ಬಾರಿಗೆ ಅಷ್ಟೊಂದು ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕಿದೆ. ಇಂದು ಬೆಳಗ್ಗೆ ಭಾರತೀಯ ಐಟಿ ವಲಯಕ್ಕೆ ಕರಾಳ ಬುಧವಾರವಾಗಿದೆ. ವಿಶ್ವ ಪ್ರಸಿದ್ಧ ಕಂಪನಿಯಾದ ಒರಾಕಲ್ ವಿಶ್ವಾದ್ಯಂತ ತನ್ನ ಒಟ್ಟು ಉದ್ಯೋಗಿಗಳಲ್ಲಿ 18% ಜನರನ್ನ ಅಂದ್ರೆ 30,000 ಉದ್ಯೋಗಿಗಳನ್ನ ಒಂದೇ ಬಾರಿಗೆ ಕೆಲಸದಿಂದ ತೆಗೆದುಹಾಕಿದೆ. ಆಘಾತಕಾರಿ ವಿಷಯವೆಂದರೆ ಈ ಬೃಹತ್ ಕಟ್ಟಡದಲ್ಲಿ ಭಾರತವು ಅತಿ ಹೆಚ್ಚು ಉದ್ಯೋಗಿಗಳನ್ನ ಹೊಂದಿದ್ದು ದೇಶದಲ್ಲಿ ಸುಮಾರು 12,000 ಐಟಿ ವೃತ್ತಿಪರರು ತಮ್ಮ ಉದ್ಯೋಗವನ್ನ ಕಳೆದುಕೊಳ್ತಾ ಇದ್ದಾರೆ. ಈ ವಜಾಗೊಳಿಸುವ ಪ್ರತಿಕ್ರಿಯೆಯು ತುಂಬಾ ಆಘಾತಕಾರಿ ಮತ್ತು ಹೃದಯ ವಿದ್ರಾವಕವಾಗಿತ್ತು. ಅನೇಕ ಉದ್ಯೋಗಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಕುಂದುಕೊರತೆಗಳನ್ನು ವ್ಯಕ್ತಪಡಿಸ್ತಾ ಬೆಳಗ್ಗೆ 5-6 ಗಂಟೆಗೆ ಸುಮಾರಿಗೆ ಒರಾಕಲ್ ಲೀಡರ್ಶಿಪ್ನಿಂದ ಇಮೇಲ್ ಬಂದಿರೋದಾಗಿ ಹೇಳಿದರು. ಕಂಪನಿಗೆ 20 ವರ್ಷಗಳ ಕಾಲ ಸೇವೆ ನೀಡಿದವರನ್ನ ಸಹ ಯಾವುದೇ ಪೂರ್ವ ಸೂಚನೆ ಇಲ್ಲದೆ, ಸಣ್ಣ ಕೃತಜ್ಞತೆಯೂ ಇಲ್ಲದೆ ನಿಮ್ಮ ಸ್ಥಾನವು ಈಗ ಕಂಪನಿಯಲ್ಲಿ ಅನಗತ್ಯವಾಗಿದೆ ಅಂತ ಹೇಳಿದೆ. ಇಮೇಲ್ ಓದಿದ ನಂತರ ನೌಕರರು ಚೇತರಿಸಿಕೊಂಡು ಅವರ ಲ್ಯಾಪ್ಟಾಪ್ನಲ್ಲಿ ಲಾಗಿನ್ ಆಗಲು ಕೂಡ ಸಾಧ್ಯವಾಗಿಲ್ಲ. ಅವರೆಲ್ಲರಿಗೆ ಇದ್ದ ಆಕ್ಸೆಸ್ ಅನ್ನು ರಿಮೂವ್ ಮಾಡಲಾಗಿದೆ. ಒರಾಕಲ್ ಭಾರತದಲ್ಲಿ ಸುಮಾರು 30,000 ಉದ್ಯೋಗಿಗಳನ್ನು ಹೊಂದಿದ್ದು ಅವರಲ್ಲಿ ಸುಮಾರು 40% ಅಥವಾ 12,000 ಜನರನ್ನ ಕೆಲಸದಿಂದ ತೆಗೆದುಹಾಕಲಾಗಿದೆ. ಬ್ಲೈಂಡ್ ಮತ್ತು ರೆಡಿಟ್ ಅಂತಹ ಪ್ಲಾಟ್ಫಾರ್ಮ್ಗಳಲ್ಲಿನ ಉದ್ಯೋಗಿ ಖಾತೆಗಳ ಪ್ರಕಾರ ಅನೇಕ ತಂಡಗಳಲ್ಲಿನ 50%ಗೂ ಹೆಚ್ಚು ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕಲಾಗಿದೆ. ಒಬ್ಬ ವ್ಯವಸ್ಥಾಪಕರ ಪ್ರಕಾರ ನನ್ನ 20 ಜನರ ತಂಡದಲ್ಲಿ 6 ಜನರಿಗೆ ಇಂದು ಬೆಳಗ್ಗೆ ಇಮೇಲ್ ಬಂದಿದೆ ಅಂತ ತಿಳಿದು ಬಂದಿದೆ. ಒರಾಕಲ್ ಪ್ರಸ್ತುತ ಕೃತಕ ಬುದ್ಧಿಮತ್ತೆ ಮತ್ತು ಕ್ಲೌಡ್ ಮೂಲಸೌಕರ್ಯದಲ್ಲಿ ಭಾರಿ ಹೂಡಿಕೆ ಮಾಡ್ತಾ ಇದೆ. ಕಾರ್ಯಾಚರಣೆಗಳನ್ನು ಸುಗಮಗೊಳಿಸೋಕೆ ಮತ್ತು ಬದಲಾಗ್ತಾ ಇರುವ ಅಗತ್ಯಗಳನ್ನು ಪೂರೈಸೋಕೆ ಈ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ಅಂತ ಕಂಪನಿಯು ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಆದರೆ ತಜ್ಞರ ಪ್ರಕಾರ ಕಂಪನಿಯು ಎಐನಲ್ಲಿ ಹೂಡಿಕೆ ಮಾಡೋಕೆ ಮಾನವ ಸಂಪನ್ಮೂಲದಲ್ಲಿ ಗಮನಾರ್ಹ ಕಡಿತವನ್ನ ಮಾಡ್ತಾ ಇದೆ. ಅಮೆಜಾನ್ ಮತ್ತು ಇತರ ಟೆಕ್ ಕಂಪನಿಗಳು ಸಹ ಇದೇ ರೀತಿಯಲ್ಲಿ ಸಿಬ್ಬಂದಿಯನ್ನ ಕಡಿತಗೊಳಿಸಿವೆ. ಆದರೆ ಒರಾಕಲ್ ಅದನ್ನ ಮಾಡಿದ ವೇಗ ಮತ್ತು ವಿಧಾನವು ಐಟಿ ವಲಯದಲ್ಲಿ ಆಘಾತಗೊಳಿಸಿದೆ.